ಮೊನ್ನೆ ನೀವು ಅದೇ ಕರೆಂಟ್ ಶಾಕ್ ಇಂದ ಸತ್ತೋಯ್ತಲ್ಲ, ನೀವು ಹೋಗಿದ್ರಿ ಅಲ್ವಾ? ಹೆಂಗಿತ್ತಣ್ಣ ಅಲ್ಲಿ ಪರಿಸ್ಥಿತಿ? ಈಗ ಮಾತಾಡೋದ ಇಲ್ಲ ಆನೆದು ಫುಲ್ ಸ್ಟೋರಿ ಹೇಳ್ಬೇಕಾ? ಯಾವುದು? ಆ ಆನೆ ಸತ್ತೋಯ್ತಲ್ಲ ಅದು ಫಸ್ಟ್ ಇಂದನಾ? ಹಾ, ಅದು 3 ಕ್ಯಾಂಪಲ್ಲಿ ತಪ್ಪಿಸ್ಕೊಂತ ನಮ್ಮ ಹತ್ರ. ಓಕೆ, ಮುಂಚೆ ಅದಕ್ಕೆ ಟಾರ್ಗೆಟ್ ಆಗಿತ್ತು. ಟಾರ್ಗೆಟ್ ಅದನ್ನೇ ಹೊಡೆಯೋದು ಅಂತ. ಅದು ಈಗಾಗಲೇ 3 ತಿಂಗಳಲ್ಲಿ 4 ತಿಂಗಳಲ್ಲಿ 3 ಜನ ಸಾಯಿಸ್ತಾ ಆನೆ. ಅದನ್ನ ನಾನು 2 ವರ್ಷದಿಂದ ಅದ್ರ ಹಿಂದೆ ಬಿದ್ದೆ. ಅದು ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ಯಾ ಅದು ಆನೆನ? ಪರ್ಸನಾಲಿಟಿ ಯಾ ಆನೆ ಅದು? ಈಗ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಾ? ಹೇಳಿ ಪರವಾಗಿಲ್ಲ. ಏನು ಈಗ ಒಂದು 3-4-5 ದಿವಸದಿಂದ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ತಾಲೂಕಿನ ಕಂಚಕಲ್ ದುರ್ಗದ ಹತ್ರ ಒಂದು ಆನೆ ಕರೆಂಟಿಗೆ ಸಿಕ್ಕಿ ಸತ್ತೋಯ್ತು. ಆ ಆನೆನ ಸುಮಾರು 3 ವರ್ಷದಿಂದ ನಾವು ಅದನ್ನ ಹಿಡಿಯೋಕ್ಕೆ ಅದ್ರ ಹಿಂದೆ ಬಿದ್ದಿದ್ದು. ಸುಮಾರು 2 ವರ್ಷದ ಹಿಂದೆ ಮೂಡಿಗೆರೆ ತಾಲೂಕು ಹುಲ್ಲೆಮನೆ ಗ್ರಾಮದಲ್ಲಿ, ಅದು ತಟ್ಕೊಳ ಫಾರೆಸ್ಟ್ ಮತ್ತು ಅದೊಂದು 3000 ಎಕರೆ ಕಾಡೋದು. ಆ ಭಾಗದಲ್ಲಿ ಏನಾಯಿತು, ಒಂದು ದಿವಸ ಬೆಳಿಗ್ಗೆ ಅಲ್ಲಿ ಪ್ಲಾಂಟ್ರು ಒಬ್ಬರು ಲೇಡಿ ಒಬ್ಬರು ಅವರ ಅಡಿಕೆ ತೋಟದಲ್ಲಿ ಹುಲ್ಲು ಕುಯ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅಲ್ಲೊಂದು ಚಿಕ್ಕ ನದಿ ಇದೆ, ಅದರಿಂದ ಆಚೆಯಲ್ಲಿ ಅದು ಶ್ರೀಮತಿ ಮೋಟಮ್ಮನವರು, ಮಾಜಿ MLA, ಮಾಜಿ ಸಚಿವರು, ಈಗ ಅವ್ರ ಮಗಳು ನಯನ ಮೋಟಮ್ಮ ಅಂತ ಅವ್ರು MLA ಆಗಿದ್ದಾರೆ. ಅವ್ರದ್ದು ಒಂದು ತೋಟ ಇತ್ತು. ಸುಮಾರು 9-10 ಗಂಟೆ ಟೈಮಲ್ಲಿ ಅಲ್ಲಿ 3 ಆನೆ ಮೋಟಮ್ಮನವ್ರ ತೋಟದಲ್ಲಿ ನಿಂತಿತ್ತು. ಅವ್ರ ತೋಟದ ವಾಚ್ಮನ್ ಏನು ಮಾಡ್ತಾನೆ, ತೆಗೆದು ಒಂದು ಪಟಾಕಿ, ಅದರಲ್ಲೂ ಬಾಂಬ್ ಥರ ಇರ್ತಾವಲ್ಲ, ಆಟಮ್ ಬಾಂಬ್ ಅಂತ, ಆ ಪಟಾಕಿ ತೆಗೆದು ಆನೆ ಮೇಲೆ ಎಸಿತಾನೆ. ಆವಾಗ 2 ಆನೆ ಒಂದು ಕಡೆ ಹೋದು, ಇನ್ನೊಂದು ಒಂಟಿ ಸಲಗ ಭಾರಿ ಗಾತ್ರದ ಆನೆ ಅದ್ರ ಹತ್ತಿರಕ್ಕೆ ಬೀಳುತ್ತೆ. ಅದು ಸಿಕ್ಕಾಪಟ್ಟೆ ಹೆದರುತ್ತೆ. ಜೊತೆಗೆ ರೋಷಾವೇಶದಿಂದ ನದಿ ದಾಟಿ ಹುಲ್ಲೆಮನೆ ಅಂತ ನಾನು ಏನು ಹೇಳಿದೆ ಅಲ್ಲಿ ಅಡಿಕೆ ತೋಟದೊಳಗೆ ಬರುತ್ತೆ. ಈ ಲೇಡಿ ಅಲ್ಲಿ ಹುಲ್ ಕುಯ್ಯೋದು ನೋಡಿ ಅವಳನ್ನ ಒಂದೇ ಸತಿ ಎತ್ತಿ ಸೊಂಡ್ಲಲ್ಲಿ ಬಿಸಾಕ್ತದೆ. ಅಮ್ಮ ಅಲ್ಲೇ ಸ್ಪಾಟಲ್ಲಿ ಸತ್ತೋಗುತ್ತೆ. ಅದು ದೊಡ್ಡ ಗಲಾಟೆ ಆಗ್ತದೆ. MLA, ಆ ಭಾಗದ ಮೂಡಿಗೆರೆ MLA ಕುಮಾರಸ್ವಾಮಿ ಅಲ್ಲಿಗೆ ಬಂದಾಗ ಕುಮಾರಸ್ವಾಮಿಗೆ ಗೆರವು ಹಾಕ್ತಾರೆ. ಕೆಲವ್ರು ಹೇಳ್ತಾರೆ ಕುಮಾರಸ್ವಾಮಿದು ಶರ್ಟ್ ಹರಿದ್ರು ಅಂತ, ಕೆಲವ್ರು ಹೇಳ್ತಾರೆ ಅವರೇ ಹರ್ಕಂದ್ರು ಅಂತ. ಅಂತೂ ಅದೇನೇ ಆಗಲಿ ದೊಡ್ಡ ಗಲಾಟೆ ಆಯಿತು. ಸರ್ಕಾರ ಆನೆ ಹಿಡಿಯೋಕ್ಕೆ ಪರ್ಮಿಷನ್ ಕೊಡ್ತು. ಆ ಕ್ಯಾಂಪಿಗೆ ನಾನು ಹೋಗಿದ್ದೆ. ಅಲ್ಲೊಂದು ದೊಡ್ಡ ಹಳ್ಳ ಅಂತಿದೆ, ಅಲ್ಲಿ ಆ ಆನೆ ಅಷ್ಟೊತ್ತಿಗೆ ಆನೆ ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟು ಆನೆ ಅಷ್ಟು ಬೇಕಾದ್ರೆ 15 ದಿವಸ ಆಗೋಗಿರ್ತದೆ, 10 ದಿವಸ ಮೇಲೆ ಆಗಿರ್ತದೆ. ಆ ಕಾಡೊಳಗೆ ಸುಮಾರು ಆನೆಗಳಿದ್ದು. ಆಮೇಲೆ ಈ ಆನೆ ನಾನು ಇದ್ದೆ. ನಾನು ಸುಮಾರು 12-15 ದಿವಸ ಹೋಗಿ ಕಾಡು ನುಗ್ತಿದ್ದೆ ನಾನು ಅದರೊಳಗೆ. ಅದೊಂದು ಭಾರಿ ದುರ್ಗಮವಾದ ಕಾಡು. ಬಿದಿರು ಮುಳ್ಳು ಇನ್ನು ದೊಡ್ಡ ಬಿದಿರು ಮಣಿಕೆಗಳು ಎಲ್ಲ ಇದ್ದು, ದೊಡ್ಡ ಮರಗಳು ಇರೋ ಕಾಡೋದು. ಲಾಸ್ಟಿಗೆ ಏನಾಗ್ತದೆ, ಒಂದು ಚಿಕ್ಕ ಆನೆನ ನಮ್ಮವ್ರು ಹೊಡೆದು ಬಿಡ್ತಾರೆ. ಅದನ್ನ ಚಿಕ್ಕದು ಅಂದರೆ ಒಂದು 18 ವರ್ಷದ ಆನೆ, 16 ವರ್ಷದ ಆನೆ. ಅದು ಹೊಡೆದು ಅದನ್ನ ಕಳಿಸ್ಕೊಟ್ಟಾಯ್ತು. ಮತ್ತೇನಾಗ್ತದೆ, ಒಂದು ದಿವಸ ಬೆಳಿಗ್ಗೆ ನಾನು ಜೊತೆ ಇದ್ದೆ. ವೈಲ್ಡ್ ಲೈಫ್ ಡಾಕ್ಟ್ರು ಇದ್ದರು, ಅವ್ರು ಯಾರು ಅಂತ ಅವ್ರ ಹೆಸರು ಬೇಡ. ಅವರು ನಾವೆಲ್ಲ ಹೋಗ್ತಾ ಇರ್ಬೇಕಾರೆ ಈ ಆನೆ ಏನು ತತ್ಕೊಳ್ಳೋ ಫಾರೆಸ್ಟ್ ಇದೆ ಅದರೊಳಗೆ ಒಂದು 100-200 ಎಕರೆ ತೆಗೆದ ಮರ, ಟೀಕ್ ಪ್ಲಾಂಟೇಶನ್ ಇದೆ. ಅದರೊಳಗೆ ಕುರ್ಚಿಲ್ ಕಾಡೊಳಗೆ ಈ ಆನೆ ನಿಂತಿತ್ತು. ಅದೊಂದು 6:45-7 ಗಂಟೆಯಲ್ಲಿ ಬೆಳಿಗ್ಗೆ. ಅದನ್ನ ಹೊಡೆಯೋದು ಅಂದರೆ ಇನ್ನು ನಮ್ಮ ಸಾಕಾನೆಗಳೆಲ್ಲ ಕ್ಯಾಂಪಲ್ಲಿದ್ದು ಅದನ್ನ ಹೊಡೆಯೋಕ್ಕೂ ಅದು ಮಾಡ್ಬೋದಿತ್ತು. ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿದರೆ ಝೈಲಜಿನ್ ಹಾಕಿ ಹೊಡೆದಿದ್ರೆ ಆನೆ ಎಲ್ಲೋ ತುಕ್ಕುಡಿಸ್ಕೊಂಡು ನಿಂತಿರ್ತಿತ್ತು. ಆಮೇಲೆ ನಮ್ಮ ಆನೆಗಳನ್ನ ತಂದೋಗಿ ಹಿಡಿಬೋದಿತ್ತು. ಅದು ಮಾಡಲೇ ಇಲ್ಲ. ಆನೆ ನಿಂತು ಅದು ಲಾಸ್ಟಿಗೆ ನಮ್ಮ ನೋಡಿ ಒಂದು ಸತಿ ಮರ ಎಲ್ಲ ಮುರಿದಾಕಿ, ಚಿಕ್ಕ ಗಿಡನೆಲ್ಲ ಮುರಿದಾಕಿ ಹೋಯ್ತು. ಆಮೇಲೆ ನಾವು ನಮ್ಮ ಆನೆಗಳನ್ನ ತಗೊಂಡು ಹುಡುಕಿದ್ದು, ಅದು ಸಿಕ್ಕಲೇ ಇಲ್ಲ. ಅವತ್ತೇ ರಾತ್ರಿ ಅದು ಅಲ್ಲಿಂದ ಜಾಗ ಖಾಲಿ ಮಾಡ್ತು. ಅದ್ರ ಬದಲಿಗೆ ಬೇರೆ ಒಂದು ಆನೆ ಹಿಡಿದು ಅಲ್ಲಿಗೆ
ಕ್ಯಾಂಪ್ ಕ್ಲೋಸ್ ಆಯ್ತು. ಕಳೆದ ವರ್ಷನ ಇದು ಹೆಂಗೆ? ಅದು ಹಿಂದಿನ ವರ್ಷ. 2 ವರ್ಷದ ಹಿಂದೆ. ಹಾ, ಕಳೆದ ವರ್ಷ ಏನಾಯ್ತು, ಕಳೆದ ವರ್ಷ ಒಂದು ಕ್ಯಾಂಪು ಅಷ್ಟೊತ್ತಿಗೆ ಅದಾಯ್ತು. ಅದ್ರ ಈ ಸತಿ ಮತ್ತೊಂದು ಸಾವಾಯ್ತು. ಅದು ಈ ಭಾಗದಲ್ಲಿ ಆಲ್ದೂರು ಭಾಗದಲ್ಲಿ ಆಯ್ತು. ಮತ್ತೆ ಆನೆ ಹಿಡಿಯಕ್ಕೆ ಒಂದು ಪರ್ಮಿಷನ್ ಬಂತು. ನಾವು ಈ ಆನೆನೇ ಹುಡ್ಕೊಂಡು ಹೋದು. 1912ನೇ ಇಸ್ವಿಯಲ್ಲಿ ಮಹಾರಾಜರು ಒಂದು ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ಕುಂದೂರು ಆ ಭಾಗದಲ್ಲಿ. ಅದು 5,000 ಎಕರೆ. ಅಲ್ಲಿಂದ 1 ಕಿಲೋಮೀಟರ್ ದೂರಕ್ಕೆ ಈ ತತ್ಕೊಳ 3,000 ಎಕರೆ. ಅಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಆಚೆಗೆ ಬಾಸ್ತಿ ಅಂತ, ಅದು 3,000 ಎಕರೆ. ಒಟ್ಟಿಗೆ ಹೆಚ್ಚು ಕಡಿಮೆ ಅಲ್ಲಿ ಇತ್ತೀಚೆಗೆ ಒತ್ತುವರಿ ಎಲ್ಲ ತೆರವು ಮಾಡಿಸಿದ್ದು ಎಲ್ಲ ಸೇರಿ ಸುಮಾರು 15,000 ಎಕರೆ ಕಾಡೋದು. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಮನೆಗಳಿದ್ದಾವೆ. ಈ ಆನೆ ಸಿಗ್ಲಿಲ್ಲ. ಅದು ಯಾವುದೋ ಒಂದು ಪಾಪದ ಆನೆ ಹೊಡೆದು ಅಲ್ಲಿಗೆ ಲೆಕ್ಕ ಜಮಾ ಮಾಡಿರು. ಯಾವುದೋ ಒಂದು ಆನೆ ಹಿಡಿಬೇಕು, ಹಿಡಿದಾಯ್ತು. ಅದಾಗಿ ಈ ಡಿಸೆಂಬರ್ ಆ ಸಮಯದಲ್ಲಿ ಇದೇ ಆನೆ ಬಾಸ್ತಿ ಕಾಡು ಅಂತಿದೆ, 3,000 ಎಕರೆ ಆಲ್ದೂರ್ ಹತ್ರ, ಕಂಚಕಲ್ ದುರ್ಗ ಅಂತಿದೆ. ಅಲ್ಲಿ ಬಂದು ಒಬ್ಬ ಅರೆನೂರು ಅನ್ನಲ್ಲಿ ಒಬ್ಬ ಕಿನ್ನಿ ಅಂತ ಒಬ್ಬನ ಸಾಯಿಸ್ತದೆ. ಅಷ್ಟೊತ್ತಿಗೆ ಆ ಆನೆ ಸಾಯಿಸೋ ಸಮಯದಲ್ಲಿ ನಮ್ಮ ಸಕಲೇಶ್ಪುರದ ಭುವನೇಶ್ವರಿ ಆನೆ ಒಂದು 6 ಆನೆ ಕರ್ಕೊಂಡು ಅಲ್ಲಿಗೆ ಹೋಗಿರ್ತದೆ. ಮರಿ ಒಂದು 3 ಹೆಣ್ಣಾನೆ ಎಲ್ಲ. ಈ ಆನೆ ಏನು ಮಾಡ್ತಾ ಇರ್ತದೆ, ಆ ಆನೆಗಳಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರ್ತದೆ. ಯಾವ ರೀತಿ ಅಂದರೆ, ಆ ಹೆಣ್ಣಾನೆಯಿಂದ ಒಂದು 50-100 ಮೀಟರ್ ದೂರಲ್ಲಿ ಇದು ನಿಂತ್ಕೊಂಡು ಮನುಷ್ಯರು ಯಾರನ್ನೂ ಬರದ ಹಾಗೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಆ ಆನೆ ಜೊತೆನೇ ಇರುತ್ತೆ. ಅದೇ ಸಮಯದಲ್ಲಿ ಅರೆನೂರಲ್ಲಿ ಒಬ್ಬನ್ನ ಹಗಲೇ ಸಾಯಿಸಾಗ್ತದೆ ಈ ಆನೆ. ಅಲ್ಲಿಂದ ಆನೆ ಆ ಕಡೆ ಪಾಸಾಗಿ ಈಗ ಏನು ಭುವನೇಶ್ವರಿ ಆನೆಗಳು ಅಲ್ಲಿಂದ ಆಲ್ದೂರು ಭಾಗಕ್ಕೆ ಬಂದು, ಅರೆನೂರು ಇರೋದು ಆಲ್ದೂರು ಮತ್ತು ಬಾಳೆಹೊನ್ನೂರು ಮಧ್ಯದ ಒಂದು ರಸ್ತೆ ಮಧ್ಯದಲ್ಲಿರೋ ಒಂದು ಗ್ರಾಮ. ಈ ಆನೆನೂ ನಮ್ಮ ಭುವನೇಶ್ವರಿ ಆನೆನ ಹಿಂದೆನೇ ಹೋಗ್ತಾ ಇರ್ತದೆ. ಹೋಗಿ ಲಾಸ್ಟಿಗೆ ಯಾರು ಫಾರೆಸ್ಟ್ರು ಯಾವನು ಬಂದರೂ ಪಟಾಕಿ ಹೊಡೆದಲ್ಲಿಗೆ ಬಂದು ಅಟ್ಯಾಕ್ ಮಾಡ್ತಾ ಇರ್ತದೆ. ಒಟ್ಟಾರೆ ಆ ಹೆಣ್ಣಾನೆಗಳನ್ನ ಇದು ಒಂದು ಸೆಕ್ಯೂರಿಟಿ ಇದ್ದಂಗೆ ಮಾಡ್ಕೊಂಡಿತ್ತು. ಅಷ್ಟೊತ್ತಿಗೆ ಏನಾಯಿತು, ಈ ಆನೆಗಳು ಅದರಲ್ಲೊಂದು ಪ್ರೆಗ್ನೆಂಟ್ ಆನೆ ಇತ್ತು. ಮತ್ತಾವರದ ಹತ್ರ ಬಂದಾಗ ಸುಮಾರು 1 ತಿಂಗಳಿಂದ ಈ ಆನೆ ಹಿಂದೆ ಇತ್ತು. ಮತ್ತಾವರದ ಹತ್ರ ಬಂದಾಗ ಒಂದು ಹೆಣ್ಣಾನೆ ಮರಿ ಹಾಕ್ತದೆ. ಮರಿ ಹಾಕಿದ ದಿವಸನೇ ಅದೇ ರಾತ್ರಿ